ನಾನಾ ಕಳ್ಳಿ, ನೀವು ಕಳ್ಳ. ಸರಿ ಸರಿ, ನಾನು ಹೇಳ್ದೆ ಅಂದ್ಬಿಟ್ಟು ಹಾಲನ್ನ ಕುಡಿದ ಹಂಗೆ ಎದ್ಬಿಡ್ಬೇಡಿ, ಕುಡೀರಿ. ನಾನೇನು ಹಂಗೆಲ್ಲ ಬುಡಕ್ಕಿಲ್ಲ, ನೋಡ್ತಾ ಇರಿ ಒಂದೇ ಇಟ್ಕೆ ಹೆಂಗ್ ಕುಡಿತೀನಿ ಅಂತ. ಯಾಕೆ ಸರ್, ಏನಾಯ್ತು? ನನ್ನ ಮೇಲೆ ಕೂಗಾಡಿದ್ರಿ ಅಲ್ವಾ, ಈಗ ನೋಡಿ ದೇವ್ರು ನಿಮ್ಗೆ ಹಾಲಿನ ಮೀಸೆ ಕೊಟ್ಟಿದ್ದಾನೆ. ಹಾ, ಕೇಳ್ರಪ್ಪೋ, ಎಲ್ರು ಕೇಳಿ, ಕಮಲಿ ಅವ್ರಿಗೆ ಹಾಲಿನ ಮೀಸೆ ಬಂದ್ಬಿಟ್ಟಿದೆ. ಸರ್ ಸರ್ ಆಯ್ತಲ್ಲ ಬುಡಿ. ಕಮಲಿ ಅವ್ರೆ, ಒಂದೇ ಏಟಕ್ಕೆ ಹಾಲು ಕುಡಿತೀನಿ ಅಂತ ಹೇಳ್ಬಿಟ್ಟು ಮಿಗಿಸ್ಬಿಟ್ಟಿದ್ದೀರಾ. ತಗೊಳ್ಳಿ, ಕುಡೀರಿ. ಯಾಕೆ ಸರ್, ಮೀಸೆ ಬರಲಿ ಕರ್ಚೀಫ್ ರೆಡಿ ಇಟ್ಕೊಂಡಿದ್ದೀನಿ ಅಂತನಾ? ಹಾಗೇನಿಲ್ಲಪ್ಪ, ಕುಡೀರಿ. ನಾನು ಇಕ್ಕಿತ ಹಾಲು ಕುಡಿತೀನಿ, ಆದರೆ ಮೀಸೆ ಬರಕ್ಕಿಲ್ಲ ನೋಡಿ. ಹಾ, ಕುಡೀರಿ. ಮದುವೆ ಪ್ರಸ್ತಾಪನ? ನೋ ನೋ ಅಮ್ಮಮ್ಮ, ಪ್ಲೀಸ್ ಟೆಲ್ ಮಿ ಯು ಕಿಡಿಂಗ್. ನನ್ನ ಹತ್ರ ಬೇಕು ಅಂತ ಆಟ ಆಡ್ತಿದ್ದೀರಾ ಅಲ್ವಾ? ಇಲ್ಲ ಬೇಬಿ, ನಾನು ಯಾಕೆ ಆಟ ಆಡಲಿ, ಅದು ಈ ವಿಷಯದಲ್ಲಿ. ನಿನ್ನ ಡ್ಯಾಡ್ಗೆ ಖಂಡಿತ ಆ ಗೌರಿನೇ ಕಿವಿ ಊದಿರ್ತಾಳೆ. ಯಾಕೆ ತಡ ಮಾಡ್ತಿದ್ದೀರಾ, ರಿಷಿ ಕಮಲಿ ಮದುವೆ ಮಾಡಿ ಮುಗಿಸ್ಬಿಡಿ ಅಂತ ಹೇಳಿರ್ತಾಳೆ. ಅವ್ರೇನು ಪ್ಲಾನ್ ಮಾಡ್ತಾರೆ ಅಂತ ಕೇಳೋ ಇಂಟ್ರೆಸ್ಟ್ ನನಗಿಲ್ಲ. ನೀವೇನು ಮಾಡಬೇಕು ಅಂತಿದ್ದೀರಾ ಅದನ್ನ ಮೊದಲು ಹೇಳಿ. ಯಾವುದೇ ಕಾರಣಕ್ಕೂ ಋಷಿ ನನ್ನವನೇ ಅಂತ ಶಪಥ ಮಾಡಿದ್ರಿ, ಈಗ ಕೈ ಚೆಲ್ಲಿ ಕೂತಿದ್ದೀರಲ್ಲ ಮಮ್ಮ, ಏನ್ ಮಾಡ್ತೀರಾ? ಟೆಲ್ ಮೀ. ಕೂಗ್ಬೇಡ ಅನಿಕಾ, ಪ್ಲೀಸ್ ವೆಯ್ಟ್. ಏನು ಕೈ ಮೀರಿ ಹೋಗಿಲ್ಲ. ಚಂದ್ರು ರಮೇಶ್ ಹತ್ರ ಫೋನಲ್ಲಿ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ ಅಷ್ಟೇ. ಇದಿನ್ನೂ ಬಿಗಿನಿಂಗ್ ಸ್ಟೇಜಲ್ಲಿದೆ ಅನಿಕಾ. ಇನ್ನು ಫೋನಲ್ಲಿ ಮಾತುಕತೆ ಆಗಿ ಮನೆಯವರೆಲ್ಲ ಒಂದಾಗಿ ಆಮೇಲೆ ಮದುವೆ. ಡೋಂಟ್, ಅದನ್ನ ಮಾತ್ರ ಹೇಳ್ಬೇಡಿ ಅಮ್ಮಮ್ಮ. ನೀವು ಅಲ್ಲಿವರೆಗೂ ಹೋಗಕ್ ನಾನ್ ಬಿಡಲ್ಲ. ನಿಮ್ಮನ್ನ ನಂಬ್ಕೊಂಡು ನಾನು ಆರಾಮಾಗಿದ್ನಲ್ಲ ಅಮ್ಮಮ್ಮ, ಈಗ ಐ ಥಿಂಕ್ ನಾನೇ ಏನಾದರೂ ಮಾಡಬೇಕು. ಬೇಬಿ, ನಾನು ನಿನಗೆ ವಿಷಯ ಹೇಳಿದ್ದೆ ತಪ್ಪಾಗೋಯ್ತಲ್ಲ. ಟ್ರಸ್ಟ್ ಮೀ, ಇದಿನ್ನೂ ಶುರುನೇ ಆಗಿಲ್ಲ ಬೇಬಿ. ನಾನು ನಿನಗೇನು ಹೇಳೋದಕ್ಕೆ ಬಂದೆ ಅಂದರೆ, ನಮಗಿನ್ನೂ ಸಾಕಷ್ಟು ಸಮಯ ಇದೆ, ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅವರಿನ್ನೂ ಜಸ್ಟ್ ಫೋನ್ ಕಾಲಲ್ಲಿ ಮೀಟ್ ಮಾಡೋಣ ಅಂತ ಮಾತಾಡಿದಾರಷ್ಟೇ. ಮೀಟ್ ಮಾಡೋ ಉದ್ದೇಶ ಮದುವೆ ಮಾಡೋದು. ಫೋನ್ ಕಾಲಲ್ಲಿ ಮಾತಾಡಿದ್ರು ಅಂತಂದ್ರಿ? ಚಂದ್ರು ಮನಸ್ಸಲ್ಲಿ ರಿಷಿ ಕಮಲಿ ಮದುವೆ ಬಗ್ಗೆ ಮಾತಾಡಬೇಕು ಅನ್ನೋ ಆಸಕ್ತಿ ಇದೆ. ಅದನ್ನೇ ಈಗ ಮಾಡ್ತಾನೆ ಅನ್ಸುತ್ತೆ. ಯಾವಾಗ ಮೀಟ್ ಮಾಡ್ತಾರೆ ಅಂತ ಏನಾದರೂ ಗೊತ್ತಾಯ್ತಾ ಅಮ್ಮಮ್ಮ? ರಾತ್ರಿ. ಡ್ಯಾಡ್, ಇದುವರೆಗೂ ನೀವು ಮಾಡ್ದಿರೋ ಕೆಲಸಕ್ಕೆ ಕೈ ಹಾಕಿದಿರಲ್ಲ,
ಸೊ ನಾನು ಸಹ ಅದನ್ನ ತಡೆಯೋಕೆ ಇಲ್ಲಿವರೆಗೂ ಮಾಡ್ದಿರೋದನ್ನೇ ಮಾಡ್ತೀನಿ. ಅಂದ್ರೆ ಇವತ್ತು ರಾತ್ರಿ ನನ್ನ ಜೊತೆ ಬನ್ನಿ ಅಮ್ಮಮ್ಮ. ಅಮ್ಮ ಅಮ್ಮ ಆಫೀಸ್ಗೆ ಹೋಗಿ ಬರ್ತೀನಿ. ರೀ 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 ಒಂದು ನಿಮಿಷ. ಹೋಗುವಾಗ ಅಡ್ಬಾಯ್. ಎಷ್ಟು ಸಲ ಹೇಳಿಲ್ಲ ನನಗೆ ಎಲ್ಲಾದ್ರೂ ಹೋಗುವಾಗ ಅಡ್ಡ ಹಾಕಿ ನಿಲ್ಲಿಸ್ಬೇಡ ಅಂತ. ಸಾರಿ ರೀ. ಏನಿವಾಗ? ಏನದು? ನಿಮ್ಗಿಷ್ಟ ಅಂತ ನಾನು ಪತ್ರೊಡೆ ಮಾಡಿದ್ದೆ. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅದು ಗೊತ್ತು. ನೀವು ಒಂದು 4 ಮಾತು ಬೈದರೂ ಪರವಾಗಿಲ್ಲ, ಆದರೆ ಇದನ್ನ ತಗೊಂಡೋಗಿ ಪ್ಲೀಸ್. ಇನ್ನು ಮುಂದೆ ಹೀಗೆ ಮಾಡೋದಾದ್ರೆ ಮೊದಲೇ ತಿಳಿಸು. ಸರಿ, ಬರಲಾ? ಹುಷಾರು. ನೀನು ಅಷ್ಟೇ. ಮಧ್ಯಾಹ್ನ ಅದನ್ನು ತಿಂದ್ಬಿಟ್ಟು ಕಾಲ್ ಮಾಡ್ತೀನಿ. ಸರಿ, ಬಾಯ್. ಏನಂತದ್ದು ನನ್ಗೆ ಹೇಳ್ದಿರಾ ನಗ್ತಿದ್ದೀರಾ? ಏನಿಲ್ವಲ್ಲ. ಓ, ಆಸ್ಪತ್ರೆಗೆ ಹೋಗಿ ಬಂದ್ರೆ ಕಮಲ ಅರಳುತ್ತಾ? ನನಗೆ ಸೈಡಲ್ಲೂ ಕಣ್ಣಿದೆ, ನೀವು ನಗದು ಕಾಣಿಸ್ತು. ಅರೆ, ನನ್ನ ಮಾತು ನಿಮಗೆ ಕಚಗುಳಿ ಇಡೋ ಹಾಗಿದೆಯಾ? ಆಸ್ಪತ್ರೆಯಲ್ಲಿ ಸುಮ್ಮನೆ ಇದ್ರಲ್ಲ, ಈಗೇನಾಯ್ತು? ಡಾಕ್ಟ್ರಿಗೆ ಬೆಳಗ್ಗೆಯಿಂದ 4 ಫೋನ್ ಮಾಡಿದ್ರಂತೆ. ನಿಮ್ಗೆ ಹೇಗೆ? ಓ, ಡಾಕ್ಟ್ರ್ ಹೇಳಿದ್ರಾ ಯಾವಾಗ ಕರ್ಕೊಂಬರ್ಲಿ ಅಂತ? ಅದಕ್ಕೆ ಕಾಳಜಿ ಅಂತ ಕರೀತಾರಪ್ಪ. 5 ಗಂಟೆ ಅಪಾಯಿಂಟ್ಮೆಂಟ್ಗೆ ಬೆಳಗ್ಗೆ 11 ಗಂಟೆಗೆ ಮನೆಗೆ ಬಂದಲ್ಲ ಅದ್ಕ ಸರ್? ನನಗೆ ಭಯ ಆಗಿತ್ತು, ಅದಕ್ಕೆ ಬೇಗ ಬಂದೆ. ಭಯನಾ? ನನಗೇನ ಆಗೋಯ್ತೈತೆ ಅಂತನಾ? ಚೇಚೆ, ಇಲ್ಲ ಇಲ್ಲ, ಎಲ್ಲಿ ನನ್ನ ಬಿಟ್ಟು ನೀವೇ ಹಾಸ್ಪಿಟಲ್ಗೆ ಹೋಗ್ಬಿಡ್ತೀರಾ ಅಂತ. ಸರ್, ಎಲ್ಲ ಸಮಯದಾಗೂ ನೀವು ಇರ್ಲೇಬೇಕು ಅಂತ ಏನೂ ಇಲ್ಲ, ನಾನೇ ನೋಡ್ಕತೀನಿ ಸರ್. ಹೇಯ್, ಹಾಗೆಲ್ಲ ಹೇಳೋ ಆಗಿಲ್ಲ. ನಿಮಗೆ ನಾನೇನಾಗಬೇಕು ಅಂತ ಗೊತ್ತು ತಾನೆ? ನೀವು ನನ್ನ ಜವಾಬ್ದಾರಿ.
ಬ್ಯಾಕ್ ಡೋರಿಂದ ಕರ್ಕೊಂಡು ಹೋಗ್ತೀನಿ. ಏನಪ್ಪ ಮೊಬೈಲಲ್ಲಿ ವಿಡಿಯೋ ನೋಡಿಕೊಂಡು ಹೇಗೋ ಶಿಫ್ಟನ್ನ ಮುಗಿಸ್ಬಿಟ್ಟೆ. ಆಯ್ತಲ್ಲ ಡ್ಯೂಟಿ, ಓಡೋಡು. ಯಾಕಯ್ಯ ಬರುವಾಗಲೇ ಜಗಳ ಕಾಯ್ಬೇಕು ಅಂತ ಅನ್ಕೊಂಡು ಬಂದಿಯ ಹಂಗೆ? ರಾತ್ರಿ ಇಡೀ ನೀನೇ ಮಾಡ್ತೀನಿ ನನಗೆ ಗೊತ್ತಿಲ್ವಾ? ನಿದ್ದೆ ತಿಮ್ಮ. ಏಯ್ ನೋಡ್ಕೊಂಡು ಮಾತಾಡೋ. ಏನು ನೋಡ್ಕೊಂಡು ಮಾತಾಡೋದು? ರಾತ್ರಿ ಡ್ಯೂಟಿಗೆ 7 ಗಂಟೆ ಆದರೂ ಬರಲ್ಲ ಅಸ್ಸಾಮಿ ನೀನು. ಇವತ್ತು ಬೇಗ ಬಂದ್ಬಿಟ್ಟಿದೀಯಾ. ನಿಂದು ಎಷ್ಟು ಕೆಲಸನೋ ಅಷ್ಟು ನೋಡ್ಕೊಂಡು ಹೋಗು. ಚಿಕ್ಕ ಸಾಹೇಬ್ರು ಕಮಲೇಮ್ಮವರು ಒಳಗೋದ್ರು ಅಂತ ಹೇಳ ಅನ್ಕೊಂಡೆ. ನಿನಗೆ ಕೊಬ್ಬೆಚ್ಚಾಗೈತೆ. ನಿಂತಾವ ಯಾರು ಮಾತಾಡ್ತಾರೋ ಹೋಗು. ಓಡೋಡು. ನಮಸ್ಕಾರ. ಏನು ಡೋರ್ ಓಪನ್ ಇದೆ? ಸರ್ ಕ್ಲೀನ್ ಮಾಡಿದ್ರಲ್ಲ ಸರ್, ಹಾಗಾಗಿ ಓಪನ್ ಇತ್ತು. ಓಕೆ. ಸಣ್ಣ ದಾರಿ ಸಿಕ್ಕಿದ್ರೂ ಸಾಕು. ಶಕುನಿ ಕೆಲಸ ಮಾಡೋ ಜಾತಕದವಳು ಈ ಕಾಮಿನಿ. ಇವಳ ಮೇಲೆ ಸದಾ ಕಣ್ಣಿಟ್ಟಿರ್ಬೇಕು. ಅತ್ತೆ, ಏನಾದರೂ ಬೇಕಿತ್ತಾ? ನಿಮ್ಮ ಮಾಮ್ ರೂಮಲ್ಲಿ ನನಗೇನು ಬೇಕಿರುತ್ತೆ ಹೇಳು? ಮಾಮ ಹತ್ರ ಮಾತಾಡ್ಬೇಕಿತ್ತಾ? ಅವಳು ಯಾಕೆ ಮಲಗಿದಾಳೆ? ಅದು ಅತ್ತೆ, ಸ್ವಲ್ಪ ತಲೆನೋವಂತೆ ಮಾತ್ರೆ ತಗೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಬೇಡದೇ ಇರೋದನ್ನೆಲ್ಲ ತಲೆಗೆ ಹಾಕೊಂಡ್ರೆ ಹೀಗೆ ಆಗೋದು. ಕಾಮಿನಿ, ಕಾಮಿನಿ, ಅತ್ತೆ ಪ್ಲೀಸ್ ಮಲ್ಕೊಳ್ಳಿ ಬಿಡಿ ಪಾಪ. ಅತ್ತೆ, ಅದು ಎಷ್ಟೇ ಆದರೂ ಮಾಮ್ ಅಲ್ವಾ, ಬಿಟ್ಟು ಹೋಗಲ್ಲ. ಅದಕ್ಕೆ ನಾನೇ ಮಾತ್ರೆ ಕೊಟ್ಟು ಹೊದಿಸಿ ಮಲಗಿಸಿದ್ದೀನಿ. ಅದು ಬೇರೆ ಈಗ ಅದೇನೋ ವೈರಸ್ ಅದಿದು ಅಂತ ಹೇಳ್ತಾರಲ್ಲ, ತುಂಬ ಭಯ ಆಗ್ತಿದೆ ಅತ್ತೆ. ಸಾರಿ ಅತ್ತೆ, ಮಲ್ಕೊಳ್ಳಿ. ದೇವ್ರೆ, ಬೀಸೋ ಕತ್ತಿಂದ ತಪ್ಪಿಸ್ಕೊಂಡ್ಬಿಟ್ಟೆ. ಮಾಮ್, ನನಗೂ ಹೇಳಿದೆ, ಅದೆಲ್ಲ ಹೋಗ್ಬಿಟ್ಟಿದ್ದೀರಾ ನೀವು? ಬೇಗ ಬನ್ನಿ ಮಾಮ್, ನನ್ನಿಂದ ಇಷ್ಟೆಲ್ಲ ಮೇಂಟೈನ್ ಮಾಡೋದಕ್ಕಾಗಲ್ಲ. ಆಗಲ್ಲ ಮಾಮ್.
ಸರ್ ಸರ್ ಸಮಯ ಆಯ್ತೈತೆ ಆಸ್ಪತ್ರೆಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೀವು ನೋಡಿದ್ರೆ ಸರ್ಪ್ರೈಸ್ ಅಂತ ಇಲ್ಲೆಲ್ಲಿಗೋ ಕರ್ಕೊಂಬಂದಿದ್ದೀರಾ. ಸಮಯ ಆಗ್ತಾನೆ ಇರುತ್ತೆ. ಆಸ್ಪತ್ರೆಗೆ ಅಂತ ಹೇಳಿದ್ದು ಸುಳ್ಳಲ್ವಲ್ಲ. ಈಗ ನಾನು ಸರ್ಪ್ರೈಸ್ ಅಂತ ನಾನು ಇಲ್ಲಿ ಕರ್ಕೊಂಬಂದಿದ್ದು ಸಹ ಸುಳ್ಳಲ್ಲ ಕಮಲಿ ಅವರೇ. ಆದರೆ ಈ ಕತ್ಲೆ ನನ್ನ ದಿಗ್ಲು ಬೀಳ್ಸೋ ಕಾರ್ಯಕ್ರಮ ಇಲ್ಲ ತಾನೆ? ನಾನು ಜೊತೆಲೇ ಇರಬೇಕಾದ್ರೆ ಭಯ ಯಾಕೆ? ಇದು ನಮ್ಮದೇ ಗೆಸ್ಟ್ ಹೌಸ್. ಕತ್ಲೆ ಸರ್, ನಂಗೇನು ಸರಿಯಾಗಿ ಕಾಣ್ತಾ ಇಲ್ಲ. ಇಲ್ಲಿ ಯೂಶಲಿ ಯಾರೂ ಬರಲ್ಲ. ಹೊರಗಡೆಯಿಂದ ನೆಂಟರು ಬಂದಾಗಲೋ ಅಥವಾ ಆಫ್ ದಿ ರೆಕಾರ್ಡ್ ಬಿಸ್ನೆಸ್ ಮೀಟಿಂಗ್ ಇದ್ದಾಗ ಇಲ್ಲಿಗೆ ಬರ್ತಾರೆ. ಸೊ ನಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡಲ್ಲ. ಡಿಸ್ಟರ್ಬ್ ಮಾಡಲ್ವಾ? ಸರ್, ಅಂಥ ಕೆಲಸ ನಾವು ಏನು ಮಾಡಕ್ಕೆ ಹೊಂಟಿದ್ದೀವಿ ಸರ್? ಅದನ್ನು ಹೇಳಿದ್ರೆ ಮಜಾ ಇರಲ್ಲ. ನೀವು ಕಣ್ಣು ಮುಚ್ಕೊಳ್ಳಿ. ಸರ್, ಕಣ್ ತೆಗ್ದಿದ್ರು ಎಲ್ಲ ಕತ್ಲೆ ಕತ್ಲೆ. ಅದೇನು ಸರ್ಪ್ರೈಸ್ ಅಂತ ಹೇಳಿ. ಹೇಳು ಮಾತು ಕೇಳಬೇಕು. ಕ್ಲೋಸ್ ಯುವರ್ ಐಸ್. ಕಣ್ ತೆಗೀರಿ.